ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಕಲಬುರಗಿಯ ಕರಗಿ ಹತ್ರ ಇರುವ ಸ್ವದೇಶಿ ಸ್ವಾಭಿಮಾನ ಮಳಿಗೆಯಲ್ಲಿದ್ದೇವೆ. ಇಲ್ಲಿ ನೋಡ್ತಿರ್ಬೋದು ನೀವು, ಮಣ್ಣಿನ ಗಣಪತಿ ವಿಶೇಷವಾಗಿ ತಯಾರು ಮಾಡ್ತಾರೆ ಇಲ್ಲಿ. ನಾವು ತಮ್ಮ ಹೆಸರು? ಸುರೇಶ್ ಅಂತ. ಈಗ ಯಾವ ರೀತಿ ನಡೀತಿದೆ ವ್ಯಾಪಾರ? ಸರ್, ವ್ಯಾಪಾರ ತುಂಬ ಚೆನ್ನಾಗಿ ನಡೀತಿದೆ ನಮ್ಮ ಹತ್ರ. ಎಲ್ಲ ಕಸ್ಟಮರ್ಸ್ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದರೆ ಎಲ್ಲ ಮಣ್ಣಿನ ಗಣಪತಿ ತಂದು ಈಕೋ ಫ್ರೆಂಡ್ಲಿ ಇದೆ. ಎಲ್ಲರೂ ಇದೇ ಯೂಸ್ ಮಾಡಬೇಕಂತ ಎಲ್ಲರೂ ಕಮೆಂಟ್ ಮಾಡಿದೆ ಸರ್. ಈಗ ಆದಷ್ಟು ಅವಾಯ್ಡ್ ಮಾಡಿರಿ ಕಲರ್ ಗಣಪತಿನ. ಅದು ತುಂಬ ಹಾನಿ ಉಂಟು ಈ ಜನರಿಗೆ ಮತ್ತು ಎಲ್ಲ ಪ್ರಾಣಿ ಪಕ್ಷಿ ಯಾವುದಕ್ಕೂ ಒಳ್ಳೆಯದಲ್ಲ. ಅದು ಮಣ್ಣಿನ ಗಣಪತಿ ಯೂಸ್ ಮಾಡಿದ್ರೆ ಈಕೋ ಫ್ರೆಂಡ್ಲಿ ಇರುತ್ತೆ. ಇದು ಒಳ್ಳೆಯದು. ಇದು ನೀರಲ್ಲಿ ಹಾಕಿದರೆ ಕರಗಿಬಿಡುತ್ತೆ ಅಷ್ಟೇ. ಏನು ಒಗಟಾಗಿಲ್ಲ, ಏನೂ ಇಲ್ಲ. ಮನೆಯಲ್ಲೇ ಯೂಸ್ ಮಾಡಿ ಮನೆಯಲ್ಲೇ ಬಿಕಾಸ್ಬೋದು ಇದನ್ನು. ಸೊ ಮಣ್ಣಿನ ಗಣಪತಿ ಯೂಸ್ ಮಾಡಿರಿ. ಈ ಏರಿಯಾದಲ್ಲಿ, ಈ ಬಾಪುನಗರ ಏರಿಯಾದಲ್ಲಿ ಈ ರೀತಿ ಗಣಪತಿಯನ್ನು ಕುಂದಿರ್ತಾರೆ ಇವರು. ಈಗ ಅಲ್ಲಿ ಲೀಡರ್ ಆದಂಥ ನಮ್ಮ ಇವರು ಸರ್, ತಮ್ಮ ಹೆಸರು? ನನ್ನ ಜಿತೇಂದ್ರ ಪಾಟೀಲ್ ಸರ್. ನೀವು ಎಷ್ಟು ವರ್ಷದಿಂದ ಗಣಪತಿ ಕುಂದಿರ್ತಾ ಇದ್ದೀರಿ ಸರ್ ನೀವು? ಸರ್, ನಾವು ನಮ್ಮ ಅಪ್ಪವರು ನಮ್ಮ ಎಲ್ಲ ಈಗ ನಮಗೆ ಸದ್ಯಾಗ 50 ವರ್ಷದಿಂದ ನಮಗೆ ಕೂಡಿಸ್ತಾ ಇದ್ದೀವಿ. ಈಗ ಎಲ್ಲ ಮನೆಯಾಗ ಕೂಡಿಸ್ತೀವಿ. ಈ ರೀತಿ ದೊಡ್ಡ ಪ್ರಮಾಣದಲ್ಲಿ ಕುಂದಿರ್ತೀರ, ಅದು ಏನಿದೆ ಕಾರಣ? ಇದು ನಿಮ್ಮ ಮನೆಯಲ್ಲಿ ಈ ಹಬ್ಬದ ನಮಗೆ ಭಾಳ ಖುಷಿ. ಯಾಕಂತಂದ್ರೆ ಗಣೇಶ ಚತುರ್ಥಿ, ಗಣೇಶ ಹಬ್ಬ ಎಲ್ಲ ಪ್ರತಿ ಯುವ ಹುಡುಗರಿಗೆ ಮತ್ತೆಲ್ಲ ತಾಯಿ ತಂದವ್ರಿಗೆ ಎಲ್ಲರಿಗೂ ಖುಷಿ ಆಗ್ತದೆ. ಯಾಕಂತಂದ್ರೆ 5 ದಿನ 10 ದಿನ ಮನೆಗೆ ಬಂದು ಎಲ್ಲ ಶಾಂತಿ ಸುಖ ಇರ್ಬೇಕಂತೆಲ್ಲ ಬೇಡ್ಕೋತಾರೆ ಮಂದಿ. ಎಲ್ಲ ಪ್ರಾರ್ಥನೆ ಸ್ವೀಕಾರ ಇದು ಆಗ್ತದೆ ರೀ. ಅದಕ್ಕೆ ಎಲ್ಲರೂ ಇದು